ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದು, ಹೈಕಮಾಂಡ್ಗೆ ಮಾಹಿತಿ ಕೊಡೋ ಅವಶ್ಯಕತೆ ಇಲ್ಲ, ಅವರದ್ದೇ ಸೋರ್ಸ್ನಿಂದ ಅವರು ಮಾಹಿತಿಯನ್ನ ಪಡೆದುಕೊಳ್ತಾರೆ. ನಾನು ಹೋಗಿ ಅವರು ಇವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಬೇರೆ ಪಕ್ಷದ ಸಹಕಾರ ಕೋರಿದ್ದೀನಿ ಅನ್ನೋದೆಲ್ಲ ಊಹಾಪೋಹ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ರಾಜನ್ ಅವರು ಕೊಟ್ಟದ್ದು ವಿಚಾರ ಬೇರೆ, ರಾಜೇಂದ್ರ ಅವ್ರ ವಿಚಾರ ಬೇರೆ ಬೇರೆ, ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಥ್ರೆಟ್ ಆಗಿದ್ದು ವಿಚಾರ ಸುಪಾರಿ ಇದೆ, ಇವ್ರದ್ದು ಬೇರೆ. ಹಿಂಗಾಗಿ ಅವರ ತಮ್ಮ ದೂರನ್ನು ಕೊಟ್ಟಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಇವರು ನನಗೆ ಗೊತ್ತಿಲ್ಲ, ನಾನು ಯಾಕಂದ್ರೆ ಅಧಿವೇಶನ ಆದ್ಮೇಲೆ ಬಂದಿಲ್ಲ, ಯಾವ ರೀತಿ ಅದೇ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಅದು ಹೇಳಿದ್ದಾರೆ, ಡೆಲ್ಲಿಯಲ್ಲಿ ಕೂಡ ಹೇಳಿದ್ದೀವಿ, ಅವ್ರಿಗೆ ವಿಚಾರ ಬಿಟ್ಟದ್ದು, ಅದು ಕೊಡೋದು ಬಿಡೋದು ಗೊತ್ತಿಲ್ಲ. ನನ್ನ ಕಡೆ ದಾಖಲೆ ಇದೆ ಅಂತ ಅದು ನಾನು ಹೇಳಿದ್ರು ಅವರು. ಸೊ ಅದೇನಿದೆ ಅವ್ರು ಭೇಟಿ ಆದ್ಮೇಲೆ ಚರ್ಚೆ ಆದ್ಮೇಲೆ ನೋಡೋಣ. ಅಲ್ಲಲ್ಲ, ಅದು ಇನ್ನೂ ಪೆಂಡಿಂಗ್ ಇದೆ, ಅದು ಬೇರೆ ವಿಷಯ. ಇನ್ನೂ ಅದು ಬಂದೇ ಅಲ್ರ ಅದಕ್ಕೂ. ಯಾಕಂದ್ರೆ ಇವ್ರು ಥ್ರೆಟ್ ಮಾಡಿದ್ದು ಬೇರೆ ವಿಷಯ. ಇವ್ರನ್ನ ಯಾರೋ ಥ್ರೆಟ್ ಮಾಡಿ ಹೇಳಿದ್ರೆ 2 ತಿಂಗಳ ಹಿಂದೆನೋ ಇವ್ರು ಥ್ರೆಟ್ ಮಾಡಿ ಫೋನ್ ಕಾಲ್ ಮಾಡಿ ಪದೇ ಪದೇ ನನಗೆ ತೊಂದರೆ ಕೊಡ್ತಾರೆ ಅನ್ನೋದು ರಾಜೇಂದ್ರ ವಿಷಯ ಬೇರೆ, ಹನಿ ಟ್ರ್ಯಾಪ್ ವಿಷಯ ಬೇರೆ.